ಯಾರು ಈ ಕಡೆ ಬಂದ್ರೆ ಬಂದು ಹೋಯ್ತಾರೆ, ಯಾರು ಈ ಕಡೆ ಬರೋದಿಲ್ಲ. ಮಳೆ ಬಂದ್ರೆ ಒಳಗಡೆ ನೀರು ಮನೆ ಒಳಗಡೆ ಚೀಪ್ ಆಗಿದೆ ಸರ್. ನೋಡಕ್ಕೆ ನೋಡಿ, ಹಂಗಿದೆ ನೋಡಿ, ಎಷ್ಟು ಚೀಪ್ ಆಗಿದೆ ನೋಡಿ. ನೋಡಿ ಸ್ನೇಹಿತರೆ, ಮತ್ತೆ ಗಾಂಧಿನಗರದ ಮತ್ತೊಂದು ಸ್ಥಳಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ಇವತ್ತೆಲ್ಲಾರು ನೋಡ್ಬೋದು ನೀವು. ನಾವೇನಾದ್ರೂ ಒಂದು ವಿಡಿಯೋ ಮಾಡಿದ್ರೆ ಸಾಕು, ಕಾಂಗ್ರೆಸ್ನವರು ಅವ್ರು ಯಾರ್ಯಾರು ಅವರು ಹಿಂಬಾಲಕರಿದ್ದಾರೆ, ಅವರು MLA ಅವ್ರ ಹಿಂಬಾಲಕರು ಎಲ್ಲರೂ ಕೂಡ ನನ್ ಮೇಲೆ ಮುಗಿ ಬಿದ್ದು ಬಿಡ್ತಾರೆ. ಏನ್ರಿ ನಮ್ MLA ಅವ್ರಿಗೆ ನಾಲಾಯಕ್ ಅಂತೀರಾ, ಅವ್ರ ಕೆಲಸ ಮಾಡಿಲ್ವಾ, ಹಾಗೆ ಹೀಗೆ ಅಂತೇಳಿ. ನಾನೇನಾದ್ರೂ ಕಮೆಂಟ್ ಮಾಡಕ್ ಹೋಗೋದಿಲ್ಲ. ಅವ್ರವ್ರು ನಾಯಕರನ್ನ ಅವ್ರವ್ರು ಪ್ರೀತಿ ಮಾಡ್ತಾರೆ, ಅವ್ರು ಮಾಡ್ಕೊಳ್ಳಿ. ಆದ್ರೆ ಜನರನ್ನು ಕೂಡ ಪ್ರೀತಿ ಮಾಡ್ತಕ್ಕಂಥದ್ದು ಆಗ್ಬೇಕು. ಯಾಕೆಂತಂದ್ರೆ ಅವ್ರು ನಿಮ್ಮನ್ನ ವೋಟ್ ಹಾಕ್ಸಿ ಇಷ್ಟು ಬಾರಿ ಗೆಲ್ಸಿದ್ದಾರೆ. ದಯಮಾಡಿ ಅವ್ರ ಪರಿಸ್ಥಿತಿ ನೋಡಿ. ಇಲ್ಲಿ ನಾನು ಯಾವ ತರ ಆಗಿದೆ ಅಂತ ಹೇಳಿ ನಾನೊಬ್ನೇ ಹೇಳ್ಬೇಕು ಅಂತಿಲ್ಲ. ಇಲ್ಲಿರ್ತಕ್ಕಂಥ ಸ್ಥಳೀಯ ಜನರೇ ಇಲ್ಲಿ ಯಾವ್ದೋ ಪೂಜೆ ಕರೆದಿದ್ರು, ಬಂದಿರ್ತಕ್ಕಂಥ ಸಮಯದಲ್ಲಿ ಇದನ್ನ ಹೇಳಿದ್ರು. ನಾನ್ ನೋಡ್ತಾ ಇದ್ದೆ. ನೋಡ್ಬಿಟ್ಟು ಬಹಳ ಶೋಚನೀಯ ಸ್ಥಿತಿ. ಇಲ್ಲಿ ಮರಗಳು ಬಿದ್ದಿರ್ತಕ್ಕಂಥದ್ದು. ಇಲ್ಲಿ ನೀರೇ ಮುಂದಕ್ಕೆ ಹೋಗ್ತಾ ಇಲ್ಲ. ನೀರ್ ಮುಂದಕ್ಕೆ ಹೋಗ್ಲಿಲ್ಲ ಅಂತಂದ್ರೆ ಇಲ್ಲೆಲ್ಲ ನೀರು ಒಂದೇ ಕಡೆ ನಿಂತ್ಕೊಂಡು ಶೇಖರಣೆ ಆಗಿ ಎಲ್ಲಾ ಕಡೆ ಡೆಂಗ್ಯೂ ಬರುವಂತದ್ದು, ಸಾಂಕ್ರಾಮಿಕ ರೋಗ ಹರಡುವಂತದ್ದು ಆಗ್ತದೆ. ಮತ್ತೆ ಇವರೇ ಸಚಿವರಾಗಿದ್ದಂತವ್ರು. ಯಾವ ಸಚಿವರು? ಆರೋಗ್ಯ ಸಚಿವರು ಇದ್ದಂತ ಕ್ಷೇತ್ರದಲ್ಲೇ ಈ ತರ ಪರಿಸ್ಥಿತಿ ಇದೆ ಅಂತಂದ್ರೆ, ನಾವು ರೈಲ್ವೆ ಸ್ಟೇಷನ್ ಇಂದ ನನ್ ಪ್ರಕಾರ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿದ್ದೀವಿ. ತುಂಬಾ ದೂರದಲ್ಲೇನಿಲ್ಲ. ಸಿಟಿ ಸೆಂಟ್ರು ಸಂಗೊಳ್ಳಿ ರಾಯಣ್ಣ ಏನ್ ರೈಲ್ವೆ ಸ್ಟೇಷನ್ ಇದೆ, ಆ ರೈಲ್ವೆ ಸ್ಟೇಷನ್ ಇಂದ ಅರ್ಧ ಕಿಲೋಮೀಟರ್ ದೂರದಲ್ಲಿದ್ದೀವಿ ಅಷ್ಟೇ. ತುಂಬಾ ದೂರದಲ್ಲೇನಿಲ್ಲ. ಸಿಟಿ ಸೆಂಟ್ರಲ್ ಇರ್ತಕ್ಕಂಥ ಸ್ಥಳದಲ್ಲಿ ಈ ರೀತಿ ಪರಿಸ್ಥಿತಿ ಇದೆ. ಇಲ್ಲಿ ಏನಾದ್ರೂ ಸ್ವಲ್ಪ ಹೆಚ್ಚಿನ ಮಳೆ ಬಂದ್ರೆ ಇಲ್ಲೆಲ್ಲ ನೀರ್ ಮೇಲ್ಗಡೆ ಬಂದು ಮನೆಗಳಿಗೆ ನೀರ್ ನುಗ್ಗುವಂತದ್ದು, ಈ ಗಲೀಜ್ ನೀರ್ ನುಗ್ತದೆ. ಇಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಇದೆ. ಟಾಯ್ಲೆಟ್ ಎಲ್ಲ ಬರೀ ಒಂದೇ ವರ್ಷ ಆಗಿರೋಂತ ಕಟ್ಟಿ ಆಗ್ಲೇ ಕ್ರ್ಯಾಕ್ ಬಿಟ್ಕೊಂಡು ಆ ಡೋರ್ಗಳೆಲ್ಲ ಕಿತ್ತೋಗಿದೆ. ಆ ಕಿತ್ತೋಗಿರೋ ಟಾಯ್ಲೆಟ್ಗೂ ಕೂಡ ಕಾಂಗ್ರೆಸ್ ಪುಡಾರಿಗಳು ಮೇಂಟೆನೆನ್ಸ್ ಅಂತೇಳಿ ₹1,000 ದುಡ್ಡನ್ನ ಪ್ರತಿ ತಿಂಗಳು ತಿಂತಾರೆ. ಆದ್ರೆ ಮೇಂಟೆನೆನ್ಸ್ ಕೂಡ ಮಾಡೋದಿಲ್ಲ. ಹಾಗಾಗಿ ಜನರ ಪರಿಸ್ಥಿತಿ, ಇಲ್ಲಿ ನೀರಿನ ಪರಿಸ್ಥಿತಿ ಬಹಳ ಕಷ್ಟ ಇದೆ. ನೀರು ಸರಿಯಾಗಿ ಬರೋದಿಲ್ಲ. ಮತ್ ಮರ ಕೊಂಬೆಗಳೆಲ್ಲ ಬಗ್ಬಿಟ್ಟು ಅವರು ಯಾವಾಗ ಮರಗಳು ಬೀಳುತ್ತೆ ಅನ್ನೋ ಪರಿಸ್ಥಿತಿ ಕೂಡ ಇದೆ. ಇಲ್ಲಿ ಯಾರೋ ಈಗ ತಾನೇ ಒಬ್ರು ತಾಯಂದ್ರು ಹೇಳ್ತಾ ಇದ್ರು, ಅವ್ರ ಮನೆಗೆ ಹಾವು ಕೂಡ ಮನೆ ನುಗ್ಗಿತ್ತು ಅಂತ ಹೇಳಿ. ಏನಿದ್ದು ಈ ತರ ಗಲೀಜ್ ಜಾಗ ಇತ್ತು ಅಂತಂದ್ರೆ ಹೆಗಣ ಬರುತ್ತೆ, ಅದ್ರ ಜೊತೆಗೆ ಹಾವು ಬರುತ್ತೆ, ಎಲ್ಲಾ ಸಮಸ್ಯೆಗಳು ಹೆಚ್ಚಾಗುತ್ತೆ. ದಯಮಾಡಿ ಈಗ್ಲಾದ್ರೂ ಕೂಡ ಸ್ಥಳೀಯ ಶಾಸಕರು ಸ್ವಲ್ಪ ಗಮನ ಹರಿಸಿ ಜನರ ಸಮಸ್ಯೆಗೆ ನೀವು ಸ್ಪಂದಿಸಿ ಅವ್ರನ್ನ ಮನುಷ್ಯರ ತರ ನೋಡಿ ಅಂತ ನಾನು ಕೇಳ್ಕೊಳಕ್ ಇಷ್ಟಪಡ್ತೀನಿ.